ನಮಸ್ಕಾರ ವೀಕ್ಷಕರೇ, ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆಯೇ ನಾವು ಮಾಡೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀನಾದೇನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆ ಏನು ನಡೀತಿದೆ ಎಂಬುದನ್ನು ಟಿವಿಗೂ ಮುಂಚೆವೇ ನಮ್ಮ ಚಾನಲ್ನಲ್ಲಿ ನೋಡ್ಬೋದಾಗಿದೆ. ವೇದಾಳು ಮನೆ ಬಿಟ್ಟು ಹೋಗಿರ್ತಾಳೆ. ಆಗ ದಾರಿಯಲ್ಲಿ ಹೋಗ್ತಿರುವಾಗ ಪ್ರಜ್ಞೆ ತಪ್ಪಿ ನೆಲಕ್ಕೆ ಬೀಳ್ತಾಳೆ. ನಂತರ ಪ್ರೀತಮ್ ಬಂದು ಆಕೆಯನ್ನು ನೋಡಿ ತನ್ನ ಕಾರಿನಲ್ಲಿ ಕೂರಿಸ್ಕೊಂಡಿರ್ತಾನೆ. ನಂತರ ವಿಕ್ರಮ್ ಇಡೀ ಊರಿಟ್ಟು ಹುಡುಕ್ತಿರ್ತಾನೆ. ಆದರೆ ವಿಕ್ರಮ್ಗೆ ವೇದಾಳು ಸಿಗೋದೇ ಇಲ್ಲ. ನಂತರ ವಿಕ್ರಮ್ ವೇದಾಳ ಮನೆಗೆ ಫೋನ್ ಮಾಡಿ ವೇದಾಳು ಬಂದ್ಲಾ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಮನೆಯವರು ಹೇಳ್ತಾರೆ ಇಲ್ಲ ಬಂದಿಲ್ಲ ಅಂತ ಹೇಳ್ತಾರೆ. ನಂತರ ವಿಕ್ರಮ್ ಸಿಗು ವೇದಾಳ ನಿನಗಿದೆ ಅಂತ ಹೇಳ್ತಾನೆ. ನಂತರ ವಿಕ್ರಮ್ ಹುಡುಕ್ತಿರ್ತಾನೆ. ನಂತರ ಪ್ರೀತಮ್ ಸಾಕ್ಷಿಗೆ ಫೋನ್ ಮಾಡಿ, ಸಾಕ್ಷಿ ನಿನಗೊಂದು ಗುಡ್ ನ್ಯೂಸ್ ಹೇಳ್ತೀನಿ ಕೇಳು, ವೇದಾಳು ನನ್ನ ಕೈಯಲ್ಲಿ ಲಾಕ್ ಆಗಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಸಾಕ್ಷಿ ಹೇಳ್ತಾಳೆ, ಏನು ಸರ್ ಕಿಡ್ನಾಪ್ ಮಾಡಿಬಿಟ್ರೆ ವೇದಾಳನ್ನ ಅಂತ ಹೇಳ್ತಾಳೆ. ಏಯ್ ನನ್ನೇನು ಅಷ್ಟೊಂದು ಇದನ್ನು ಮಾಡಿದೆಯಾ ಅಂತ ಪ್ರೀತಮ್ ಸೆಟ್ಟಾಗಿ ಬೈತಾನೆ. ನಂತರ ಸಾಕ್ಷಿ ಚೆನ್ನಾಗಿ ನೋಡ್ಕೊಳ್ರಿ ಸರ್, ಇಲ್ಲಾಂದರೆ ಆಸ್ಪತ್ರೆಗೆ ಸೇರಿಸ್ರಿ, ಇಲ್ಲಾಂದರೆ ಸತ್ಕಿತ್ತು ಓದಿದಾಳು ಅಂತ ಸಾಕ್ಷಿ ಹೇಳ್ತಾಳೆ. ಅದಕ್ಕೋಸ್ಕರ ಪ್ರೀತಮ್ ಬೈತಾನೆ, ನನ್ನೇನು ಅಷ್ಟೊಂದು ಇದನ್ನು ಮಾಡಿದೆಯಾ, ನಾನು ಸೇರಿಸ್ತೀನಿ ಆಸ್ಪತ್ರೆಯಲ್ಲಿ, ಎಲ್ಲಿ ಅಂತ ಸಾಕ್ಷಿ ಕೇಳ್ತಾಳೆ. ಅದಕ್ಕೋಸ್ಕರ ಪ್ರೀತಮ್ ಹೇಳ್ತಾನೆ ಊಟಿಲಿ ಅಂತ ಹೇಳ್ತಾನೆ. ನಂತರ ವಿಕ್ರಮ್ ಊರೆಲ್ಲ ಸುತ್ತಾಡಿ ಸುಸ್ತಾಗಿ ಮನೆ ಬರ್ತಾನೆ. ಆಗ ನಂತರ ಅವರು ಅಮ್ಮ ಜಯ ಅವರು ವೇದ ಎಲ್ಲಿ ಅಂತ ಕೇಳ್ತಾರೆ. ಇಲ್ಲ ಅಮ್ಮ ಸಿಗಲಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ. ನಂತರ ಕೋಪ ಮಾಡಿಕೊಂಡು ತವ್ರ ಮನೆಗೆ ಏನಾದರೂ ಹೋದ್ಲಾ ಅಂತ ಹೇಳ್ತಾನೆ. ನಂತರ ವಿಕ್ರಮ್ ಅವ್ರ ತಾಯಿ ವಿಕ್ರಮ್ಗೆ ಹೊಡಿತಾಳೆ. ಯಾಕೆಂದರೆ ಮನೆ ಬಂದಿರೋ ಮಹಾಲಕ್ಷ್ಮಿನ ಮನೆ ಬಿಟ್ಟು ಕಳಿಸ್ಬಿಟ್ಟಿದೆಯಲ್ಲೋ ಅಂತ ಹೇಳಿ ಹೊಡಿತಿರ್ತಾಳೆ. ವೇದಾಳು ಅರಮನೆಯಲ್ಲಿರುವ ರಾಜ್ಕುಮಾರಿ ಇದ್ದಂಗೆ ಕಣೋ ಅಂತ ಹೇಳ್ತಾಳೆ. ನಂತರ ವಿಕ್ರಮ್ ಅವರ ಅತ್ತಿಗೆ ವಸು ಕೂಡ ವಿಕ್ರಮ್ಗೆ ಬೈತಾಳೆ, ನೀನು ಒಂದೀಟು ಯೋಚನೆ ಮಾಡಲಿರಲ್ಲಪ್ಪ, ಆಕೆಯನ್ನು ಮನೆ ಬಿಟ್ಟು ಹೋಗೋ ಥರ ಮಾಡಿದೆಯಲ್ಲ, ಹೆಂಡತಿ ಬಗ್ಗೆ ಕಾಳಜಿ ಇಲ್ಲ ಅಂತ ವಿಕ್ರಮ್ನ ಬೈತಾರೆ. ನಂತರ ಅವರ ಅಮ್ಮ ಜಯ ಅವರು ನೀನು ವೇದನ ಎಷ್ಟೊತ್ತಿದ್ರೂ ಉಳ್ಕೊಂಬರಲೇಬೇಕು ಅಂತ ಹೇಳ್ತಾರೆ. ನಂತರ ವಸು ಅವರು ನೀನು ಈ ಮನೆಗೆ ಬರಬೇಕೆಂದ್ರೆ ವೇದ ಜೊತೆಗೆ ಬರಬೇಕಂತ ಹೇಳಿ ವಿಕ್ರಮ್ನ ಕಳಿಸ್ತಾರೆ ಅಲ್ಲಿಂದ. ನಂತರ ವಿಕ್ರಮ್ ಹೋಗುವಾಗ ಸಾಕ್ಷಿಯಲ್ಲಿ ಬರ್ತಾರೆ, ನಿಂದ್ರು ಅಂತ ಹೇಳಿ ವಿಕ್ರಮ್ ಸಾಕ್ಷಿಗೆ ಸಾಕ್ಷಿ ಹೇಳ್ತಾಳೆ, ನನಗೆ ಬಂದಿರೋ ನ್ಯೂಸ್ ಪ್ರಕಾರ ವೇದಾಳು ತನ್ನ ಪ್ರೀತಿ ಮಾಡಿದ ಪ್ರೀತಮ್ ಜೊತೆಗೆ ಓಡೋಗ್ಬಿಟ್ಟಿಳು ಅಂತ ಹೇಳ್ತಾನೆ. ನಂತರ ಜಯ ಬಂದು ಅವರತ್ತೆ ಕಪ್ಪಳ ಕೊಡಿತಾಳೆ, ನನ್ನ ಸೊಸೆಯ ಬಗ್ಗೆ ಏನಾದರೂ ಮಾತಾಡಿದರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ನಂತರ ಪ್ರೀತಮ್ ಕೂಡ ಅದೇ ರೀತಿ ಮಾಡೋಕೆ ಹೋಗ್ತಾಳೆ. ಜಯ ಅವರು ಬೇಡ್ಬಿಡೋ ಮಗ ಅಂತಂದೇಳಿ ಮೊದಲು ವೇದನ ಹುಡ್ಕೊಂಬ ಅಂತ ಹೇಳ್ತಾಳೆ. ನಂತರ ಪ್ರೀತಮ್ ಸಾಕ್ಷಿಗೆ ಆ ರೀತಿ ಸುಳ್ಳು ಹೇಳಿ ವೇದಾಳನ್ನು ಮನೆ ಕರ್ಕೊಂಬರ್ತಾಳೆ. ಆಗ ನಂತರ ಬೇತಾಳ ಬಾ ಅಂತಂದು ವಿಕ್ರಮ್ ಕರ್ಕೊಂಡು ಹೋಗ್ತಾನೆ. ಆ ನಂತರ ಅವತ್ತೆ ಜಯ ಕೂಡ ಎಲ್ಲಿ ಹೋಗಿದ್ದಮ್ಮ ವೇದ, ನಮಗೆ ಭಯ ಆಗಿಬಿಟ್ಟಿತ್ತು ಅಂತ ಹೇಳ್ತಾಳೆ. ನಂತರ ಸಾಕ್ಷಿ ಮತ್ತು ಪ್ರೀತಮ್ ಸೈಡ್ ಬಂದು, ಅಲ್ಲ ಸರ್ ನೀವು ಊಟಿಗೆ ಎತ್ತಾಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದಿದ್ದೀರಲ್ಲ ಪ್ರೀತಮ್ ಸರ್, ಇದು ಸತ್ಯನಾ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಪ್ರೀತಮ್ ಹೇಳ್ತಾನೆ, ಇಲ್ಲ ನಾನು ಅದೇ ಪ್ಲ್ಯಾನ್ ಹಾಕಿದ್ದೆ, ಏನು ಮಾಡಬೇಕು, ದಾರಿಲಿ ಹೋಗ್ತಾ ವೇದಾಳು ಎಚ್ಚರಗೊಂಡ್ಬಿಟ್ಲು ಅಂತ ಹೇಳ್ತಾಳೆ. ನಾನು ವೇದಾಳಿಗೆ ಎಚ್ಚರಗೊಳ್ಬಾರ್ದಂತ 6 ಗಂಟೆ ನಿದ್ದೆ ಇಂಜೆಕ್ಷನ್ ಕೊಟ್ಟಿದ್ದೆ, ಏನು ಮಾಡಬೇಕು, ಎಲ್ಲದು ಉಲ್ಟಾ ಆಯಿತು, ಎಚ್ಚರಗೊಂಡು ನಾನು ಯಾಕೆ ಇಲ್ಲಿದ್ದೀನಿ, ಏನು ಮಾಡಬೇಕು, ನೀವೇನು ಮಾಡ್ತಿದ್ದೀರಾ ಅಂತ ಸಾವಿರಾರು ಪ್ರಶ್ನೆ ಕೇಳಿದ್ರೆ ಅದಕ್ಕೋಸ್ಕರ ನಾನು ಮನೆಗೆ ಕರ್ಕೊಂಬಂದೆ ಅಂತ ಸಾಕ್ಷಿಗೆ ಹೇಳ್ತಾಳೆ. ನಂತರ ವೇದಾಳು ಹೇಳ್ತಾಳೆ, ನಾನು ವಿಕ್ರಮ್ನ ಮೀಟ್ ಮಾಡಬೇಕಂತ ಗ್ಯಾರೇಜಿಗೆ ಹೊಂಟಿದ್ದೆ, ಅದೇ ತಡ ದಾರಿಯಲ್ಲಿ ರಸ್ತೆ ಹೋಗ್ತಾ ಮುಂದೆ ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ನಂತರ ಪ್ರೀತಮ್ ಸರ್ ಕಾರಲ್ಲಿ ಪ್ರತ್ಯಕ್ಷ ಆಯ್ತು ಅಂತ ಹೇಳ್ತಾನೆ. ನಂತರ ಪ್ರೀತಮ್ ಹೇಳ್ತಾನೆ, ಉಳ್ಕಿದ್ದು ನಾನು ಹೇಳ್ತೀನಮ್ಮ ಅಂತ, ನಾನು ಒಂದು ಕೋರ್ಟ್ ಕೇಸ್ ಮೇಲೆ ಕ್ಲೈಂಟ್ನ ಮೀಟ್ ಮಾಡಬೇಕಂತ ಹೊಂಟಿದ್ದೆ, ಏನು ಮಾಡಬೇಕು, ದೂರ ಹೋಗುವಾಗ ಒಬ್ಬಳು ಹೆಣ್ಮಗಳು ರಸ್ತೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ಲು. ನಂತರ ಹಿಂದೆ ಬರೋ ಕಾರಲ್ಲಿ 4 ಜನ ರೌಡಿಗಳು ಇಳಿದು ಆಕೆಯನ್ನು ಎತ್ಕೊಂಡರು. ನಂತರ ವಿಕ್ರಮ್ ನೋಡಿ ಪ್ರೀತಮ್ ಹೇಳ್ತಾನೆ, ನಾನು ಅವ್ರನ್ನ ಅಡ್ಡ ಹಾಕಿ ಅವ್ರ ರೌಡಿಗಳನ್ನ ಹಿಡಿದು ಪ್ರೀತಮ್ ಅಡ್ಡಾಕಿ ಅವರನ್ನು ಹೊಡೆದು ವೇದಾಳನ್ನು ರಕ್ಷಿಸಿಕೊಂಡೆ ಅಂತ ಹೇಳ್ತಾಳೆ. ನಂತರ ವೇದಾಳು ಹೇಳ್ತಾರೆ, ತುಂಬ ಥ್ಯಾಂಕ್ಸ್, ನೀನು ನನಗೋಸ್ಕರ ಫ್ರೆಂಡ್ ಆಗಿ ಹುಟ್ಟಿದೆಯೇ ಕಣೋ, ಏಕೆಂದರೆ ನನ್ನ ಮದುವೆ ಮುರಿದು ವಿಕ್ರಮ್ ಜೊತೆ ಮದುವೆ ಮಾಡಿಸಿದೆ, ಹಾಗಾಗಿ ನಂತರ ನನ್ನ ಮಾನವನ್ನು ಕಾಪಾಡಿದೆ ಅಂತ ಹೇಳ್ತಾಳೆ. ನಂತರ ಪ್ರೀತಮ್ ಅವರತ್ತೆ ಜಯಾಗಿ ಹೇಳ್ತಾನೆ, ಅತ್ತೆ ಅಲ್ಲ ಅಮ್ಮ, ನಿಮಗೋಸ್ಕಂತ ಕೆಲಸಗಳಿವೆ, ತೊಂದರೆಗಳಿವೆ, ಆದರೆ ವೇದಾಳನ್ನು ಕಡೆಗಣಿಸಬೇಡಿ ಅಂತ ಹೇಳ್ತಾರೆ. ನಂತರ ಪ್ರೀತಮ್ ಅವರು ಒಂದು ಕೇಸ್ ಇದೆ, ನಾನು ಹೋಗ್ಬೇಕು ಅಂತ ಅಲ್ಲಿಂದ ಹೋಗ್ತಾರೆ. ನಂತರ ವಿಕ್ರಮ್ ಹೇಳ್ತಾನೆ, ಏನು ವಿಕ್ರಮ್ ಸರ್ ನೀವು ಬಿಸ್ತೀರನ್ನು ಕಾರ್ ಮೇಲೆ ಹೋಗ್ಕೊಂಬಿಡ್ತೀರಲ್ಲ, ಬರ್ರಿ ಅಟ್ಲೀಸ್ಟ್ ಕಾರ್ ಆದರೂ ಡ್ರಾಪ್ ಮಾಡ್ತೀನಿ ಅಂತ ಅವ್ರ ಜೊತೆ ಕಾರ್ ಹತ್ರ ಬರ್ತಾರೆ. ನಂತರ ಬರ್ತಾ ವಿಕ್ರಮ್
ಪ್ರೀತಮ್ನ ಹೇಳ್ಕೊಂಬಂದು ನೀನು ಪ್ರಜ್ಞೆ ತಪ್ಪೋ ಮಟ್ಟ ಹೇಳಿದಿಲ್ಲ, ಕತೆ ಅದು ನಿಜ, ಒಪ್ತೀನಿ, ನಾನು ಅತ್ತಾಗಿಂದ ಹೇಳಿದಿಲ್ಲ, ಮನೆಯವ್ರು ಒಪ್ಪೋದು, ಆದರೆ ನಾನು ಮಾತ್ರ ಒಪ್ಪಲ್ಲ, ನೀನು ಎಷ್ಟು ಸುಳ್ಳು ಹೇಳಿದ್ರೆ ನಾನು ಒಪ್ಪಲ್ಲ ಅಂತ ವಿಕ್ರಮ್ ಹೇಳ್ತಾನೆ. ನಂತರ ಪ್ರೀತಮ್ ಹೇಳ್ತಾನೆ, ನೀನು ಒಪ್ಪೋದಿರಲಿ, ನಿಮ್ಮ ಮನೇಲಿ ಒಪ್ಪಿದರೆ ಸಾಕು, ಇನ್ನು ಬರ್ತಾ ಜಗ್ ಕಥೆಗಳು ಬರ್ತವೆ ಅಂತ ಪ್ರೀತಮ್ ಹೇಳ್ತಾನೆ. ನಂತರ ವಿಕ್ರಮ್ ಒಳಗಡೆ ಹೋಗ್ತಾನೆ. ನಂತರ ಪ್ರೀತಮ್ ಹೇಳ್ತಾನೆ, ರಾಜ ಇದೇನು ಪ್ರಾರಂಭ, ಎಂಡಿಂಗ್ ಏನೋ ಜಾಸ್ತಿ ಇದೆ ಅಂತ ಹೇಳ್ತಾನೆ. ನಂತರ ವಿಕ್ರಮ್ ಬೇತಾಳ ಇಲ್ಲಂತ ಹುಡುಕ್ಬೇಕು, ಬೇತಾಳ ನೀನು ಪ್ರಜ್ಞೆ ತಪ್ಪಿರೋ ವಿಚಾರ ನಾವು ಬೇರೆಯವರಿಂದ ಕೇಳಬೇಕಾ, ಯಾಕೆ ಹಿಂಗೆ ಮಾಡ್ತೀಯ, ನಿಮ್ಮ ಮನೆ ಬಿಟ್ಟು ಅಂತ ಹೇಳ್ತಾನೆ. ನಂತರ ನೀನು ನಿಮ್ಮ ಅಮ್ಮನ ಕೊಟ್ಟ ಮಾತು ಬಿಟ್ಟಿರೋದು ಅದನ್ನು ಕೂಡ ಹೇಳಿಲ್ಲಲ್ಲ ಏನು ಅಂತ ಹೇಳ್ತಾನೆ. ನಂತರ ವೇದ ಹೇಳ್ತಾಳೆ, ಅಲ್ಗುಂಡ ನೀನು ಬೆಲೆ ಕೊಡೋ ಜಾಗ ನೀನು ಮಾಡಿದರೆ ಸಾಕು ಅಂತ ಹೇಳ್ತಾಳೆ. ನಂತರ ಪ್ರೀತಮ್ ಹೇಳ್ತಾನೆ, ನಾನು ನಾಯಕರಿಂದ ದೂರ ಇರಬೇಕು ಅಂದರೆ ಸೈಲೆಂಟಾಗಿರಬೇಕು, ನಿನ್ನ ಅರ್ಥ ಹೇಳೋದು ಅಂತ ಹೇಳ್ತೇನೆ. ನನ್ನ ಆಸೆ ಮತ್ತು ನನ್ನ ಗುರಿ ಅಂತ ವೇದಾಳು ಹೇಳ್ತಾಳೆ. ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ಅದು ಸಾಧ್ಯ ನನ್ನ ಕೈಯಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನಂತರ ವಿಕ್ರಮ್ ಹೇಳ್ತಾನೆ ವೇದಾಳಿಗೆ, ಸಮುದ್ರದಲ್ಲಿರೋ ಉಪ್ಪು ಕಮ್ಮಿ ಆಗಿರ್ಬೋದು, ಆದರೆ ನಾಯಕರ ಮೇಲೆ ಇರೋ ನಂಬಿಕೆ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಅಂತ ಹೇಳ್ತಾಳೆ. ನಂತರ ಪ್ರೀತಮ್ ಹೇಳ್ತಾನೆ, ತಪ್ಪು ಮಾಡಿದ ಮೇಲೆ ಸಾರಿ ಕೇಳೋದು ಸಹಜ ಕಣೆ, ಆದರೆ ಏನು ಮಾಡಬೇಕು, ತಪ್ಪು ಮಾಡೋಕ್ಕಿಂತ ಮುಂಚೆನೇ ನಾನು ಸಾರಿ ಕೇಳಿದ್ದೀನಿ, ನನ್ನ ಕ್ಷಮಿಸು, ಆದರೆ ಮಾತ್ರ ಬಿಡಬೇಡ, ಏಕೆಂದರೆ ನೀನು ಮಾತು ಬಿಟ್ಟರೆ ನನ್ನ ಕೂಡ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ವೇದಾಗೆ ಹೇಳ್ತಾಳೆ. ನಂತರ ವಿಕ್ರಮ್ ಹೇಳ್ತಾನೆ, ಮೊದಲು ನೀನು ದೂರ ಇದ್ದರೆ ಸಾಕು, ನಿನ್ನಿಂದ ನಾನು ದೂರ ಆದರೆ ಸಾಕು ಅಂತ ಅನಿಸ್ತಿದ್ದೆ, ಈಗ ಏನು ಮಾಡಬೇಕು ಬೇತಾಳ, ನೀನು ದೂರ ಇದ್ದರೆ ನನ್ನ ಕಡೆ ಜೀವನ ಇರಲ್ಲ ಅಂತ ಹೇಳ್ತಾನೆ. ನಂತರ ಗುಂಡ, ನೀನು ನಾಯಕರು ಬಿಡೋವರೆಗೂ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ, ಮೌನವಾಗಿರ್ತೀನಿ ಅಂತ ಹೇಳ್ತಾಳೆ.